ಮಾತೆ ಮರಿಯಳ ಭಕ್ತಾದಿಗಳೇ, ಇಂದು ಅಕ್ಟೋಬರ್ 3ನೆಯ ತಾರೀಕು. ಇಂದು ನಾವು ಧ್ಯಾನಿಸಲಿದ್ದೇವೆ ಪ್ರಾಣವನ್ನ ಉಳಿಸಿದ ಜಪಸರ. ನಮ್ಮ ಪ್ರಾಣವನ್ನ ಉಳಿಸಿದ ಜಪಸರ ಅಥವಾ ನಮ್ಮ ಪ್ರಾಣವನ್ನ ಉಳಿಸುವ ಪವಿತ್ರ ಜಪಸರ ಎಂಬುದರ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ. ಬಾರ್ಬರಾ ಮತ್ತು ಪ್ಯಾಟ್ರಿಕ್ ಮದುವೆಯಾಗಿ 45 ವರ್ಷಗಳನ್ನು ಪೂರೈಸಿದ್ರು. ಈ ಪ್ಯಾಟ್ರಿಕ್ ಪೊಲೀಸ್ ಇಲಾಖೆಯಲ್ಲಿ 32 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಅವನು ರಿಟೈರ್ಡ್ ಆಗಿದ್ದ, ನಿವೃತ್ತಿಯನ್ನು ಹೊಂದಿದ್ದ. ಇವರಿಬ್ಬರು ಮದುವೆ ಆದ ಮೇಲೆ ಪ್ರತಿ ವರ್ಷವೂ ವಿಶ್ವದ ಅತ್ಯಂತ ರಮಣೀಯ ಸ್ಥಳಗಳನ್ನ ಸುತ್ತಾಡ್ಕೊಂಡು ಬರ್ತಾ ಇದ್ರು. ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಜೋಗ ಜಲಪಾತ ಅಂತ ಇದೆ, ಒಳ್ಳೆ ಒಂದು ಜೋಗ ಜಲಪಾತ ಇದೆ. ಅದೇ ರೀತಿ ವಿಶ್ವದಲ್ಲಿ ಅತಿ ದೊಡ್ಡವಾದಂಥ ಒಂದು ಜಲಪಾತ ಅಂತಂದ್ರೆ ನಯಗ್ರಾ ಜಲಪಾತ. ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದ್ರು ಅವರು. ಪ್ರತಿ ವರ್ಷ ಅಲ್ಲಿ ಹೋಗಿ ಅವರು ಮೋಜು ಮಸ್ತಿಯನ್ನು ಮಾಡುತ್ತಾ ಅವರು ತಮ್ಮ ಜೀವನವನ್ನು ಹೀಗೇ ಸಾಗಿಸ್ತಾ ಇದ್ರು. ಒಂದರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜೀವನವನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದರು. ಲೌಕಿಕವಾಗಿಯೇ ಅವರ ಜೀವನದ ಬಂಡಿ ಸಾಗುತ್ತಿತ್ತು. ಹೀಗೊಂದು ದಿನ ಅವರು ಹೋಟೆಲ್ ರೂಮಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ಈ ಪ್ಯಾಟ್ರಿಕನಿಗೆ ಅಕಸ್ಮಾತಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ತಕ್ಷಣ ವೈದ್ಯಕೀಯ ತಂಡ ಅವರಿಗೆ ತುರ್ತು ಚಿಕಿತ್ಸೆಯನ್ನ ನೀಡಲು ಬರ್ತಾರೆ. ಬಾರ್ಬರ್ಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಏನು ಮಾಡ್ಬೇಕಂತ ತೋಚದ ಸಡನ್ ಆಗಿ ತನ್ನಲ್ಲಿರುವ ಆ ಜಪಸರವನ್ನ ಈ ಪ್ಯಾಟ್ರಿಕನ ಕೈಗೆ ಕಟ್ಟುತ್ತಾಳೆ. ಗಾಬರಿಗೊಂಡ ಆಕೆ ಪ್ರಭು ಯೇಸುವಿನಲ್ಲಿ ಅಂಗಲಾಚಿ ಬೇಡ್ಕೊಳ್ತಾಳೆ. ಸಂತ ಪಾದ್ರೆ ಪಿಯೋರ್ ಹತ್ರ ಮಧ್ಯಸ್ಥಿಕೆ ಬೇಡ್ಕೊಳ್ತಾಳೆ. ಪ್ಯಾಟ್ರಿಕ್ ಜೀವಂತವಾಗಿ ಮನೆಗೆ ಹಿಂತಿರುಗ್ತಾನೋ ಇಲ್ಲೋ ಗೊತ್ತಿಲ್ಲ ಎಂಬ ದಿಗಿಲು ಅವಳನ್ನ ಕಾಡ್ತಾ ಇತ್ತು. ಮಾತೆ ಮರಿಯಳೇ, ನನ್ನ ಗಂಡನನ್ನ ಉಳಿಸಮ್ಮ ಎಂದು ಕಣ್ಣೀರಿಡುತ್ತಾ ಈ ಬಾರ್ಬರಾ ಪ್ರಾರ್ಥಿಸುತ್ತಿದ್ದಳು. ಎಡೆ ಬಿಡದೆ ಪ್ರಾರ್ಥಿಸುತ್ತಾ ತನ್ನ ಗಂಡನಿಗೂ ಹೇಳ್ತಾ ಇದ್ಲು, ನೀವು ಜಪ್ಸರ ಮಾಡಿ, ನೀವು ಇಷ್ಟು ದಿವಸ ಜಪ್ಸರ ಮಾಡ್ತಾ ಇರ್ಲಿಲ್ಲ, ನೀವು ಜಪ್ಸರ ಮಾಡಿ ಅಂತ ಹೇಳಿ ಪದೇ ಪದೇ ಗಂಡನಿಗೂ ಹೇಳ್ತಾ ಇದ್ಲು. ಮರುದಿನ ಒಬ್ಬ ಗುರುಗಳು ಬಂದು ಪ್ಯಾಟ್ರಿಕನಿಗೆ ವ್ಯಾಧಿಸ್ಥರ ಅಭ್ಯಂಜನವನ್ನು ಕೊಟ್ಟು ಹೋಗ್ಬಿಡ್ತಾರೆ. ಅಂತಂದ್ರೆ ಅವನು ಇನ್ನೇನು ಬದುಕ್ತಾನೋ ಇಲ್ವೋ ಎಂಬ ಒಂದು ಭಾವನೆ. ಇದಾದ ಮೇಲೆ ಅವನನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ಆಶ್ಚರ್ಯವೆಂಬಂತೆ ಪ್ಯಾಟ್ರಿಕನ ಆರೋಗ್ಯ ಸುಧಾರಿಸಿತು. ಆಮೇಲೆ ಏನಾಯ್ತು ಗೊತ್ತಾ ಪ್ರಿಯ ಸೋದರ ಸೋದರಿಯರೇ, 40 ವರ್ಷ ಬಲಿಪೂಜೆಗೆ ಬರದೇ ಇದ್ದಂತ ಪ್ಯಾಟ್ರಿಕ್ ಬಲಿಪೂಜೆಗೆ ಹೋಗುವ ಇಂಗಿತವನ್ನ ವ್ಯಕ್ತಪಡಿಸ್ತಾನೆ. ಅದರಿಂದ ಪ್ರಿಯ ಸೋದರ ಸೋದರಿಯರೇ, ನಾವು ತಪ್ಪದೆ ಇನ್ನು ಮುಂದೆ ಜಪಸರ ಪ್ರಾರ್ಥಿಸೋಣ ಎಂದು ತನ್ನ ಹೆಂಡತಿಗೆ ಹೇಳ್ತಾನೆ. ಅಲ್ಲಿವರೆಗೆ ಜಪಸರದ ಪ್ರಾರ್ಥನೆಯನ್ನ ಪ್ರಾರ್ಥಿಸಿದವನೇ ಅಲ್ಲ ಪ್ಯಾಟ್ರಿಕ್. ನನ್ನ ಹೆಂಡತಿಗೆ ಹೇಳ್ತಾನೆ, ಇನ್ನು ಮುಂದೆ ನಾವು ತಪ್ಪದೇ ಜಪಸರ ನಾವು ಮನೆಯಲ್ಲಿ ಮಾಡೋಣ. ಅಷ್ಟಾದ್ಮೇಲೆ ಪ್ರತಿನಿತ್ಯವೂ ತನ್ನ ಬಿಡುವಿನ ಸಮಯದಲ್ಲಿ ಈ ಪ್ಯಾಟ್ರಿಕ್ ಜಪಸರವನ್ನ ಪ್ರಾರಂಭಿಸಲು ಪ್ರಾರ್ಥಿಸ್ತಾನೆ. ಅವನು ಹೇಳ್ತಾನೆ, ಆಮೇಲೆ ನಾವು ಕಷ್ಟಗಳು ಬಂದಾಗ ಮಾತ್ರ ಜಪಸರವನ್ನ ಹಿಡಿಬಾರ್ದು. ನಮ್ಮ ಕುಟುಂಬಕ್ಕಾಗ್ಲಿ ಬೇರೆ ಕುಟುಂಬಗಳಾಗ್ಲಿ ಎಷ್ಟೋ ನೋವುಗಳು, ತೊಂದರೆಗಳು, ತಾಪತ್ರೆಗಳಿವೆ, ಅದೆಲ್ಲ ದೂರ ಆಗಬೇಕು ಅಂತಂದ್ರೆ ಜಪಸರವ ಒಂದೇ ಒಂದು ಮಾರ್ಗ ಅಂತ ಅವ್ರು ಹೇಳ್ತಾರೆ. ಹೌದು ಪ್ರಿಯ ಸೋದರ ಸೋದರಿಯರೇ, ಜಪಸರ ನಮ್ಮ ದೈನಂದಿನ ಹವ್ಯಾಸವಾಗಬೇಕು. ಯಾಕಂತಂದ್ರೆ ಈ ಜಪಸರದ ಪ್ರಾರ್ಥನೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಶಕ್ತಿ ನೀಡುವ ಒಂದು ಸಾಧನ ಎಂದರಿತು ನಾವೆಲ್ಲರೂ ಪ್ರಾರ್ಥಿಸಬೇಕು. ಬನ್ನಿ, ಜಪಸರದ ಪ್ರಾರ್ಥನೆ ಪ್ರಾಣ ಉಳಿಸುವ ಪ್ರಾರ್ಥನೆ ಎಂದರಿತು ಬಾಳೋಣ ಹಾಗೂ ಪ್ರಾರ್ಥಿಸೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ